ಅಧಿದೇವತೆ ಹಾಸನಾಂಬ ದೇವಿ ದರ್ಶನವು ಅಕ್ಟೋಬರ್ 9ಕ್ಕೆ ಬಾಗಿಲು ತೆಗೆದು ಅಕ್ಟೋಬರ್ 23ಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಗಣ್ಯರ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಮಧ್ಯಾಹ್ನ 1:05ಕ್ಕೆ 15 ದಿನದಿಂದ ನಡೆದ ಜಾತ್ರಾ ಮಹೋತ್ಸವಕ್ಕೆ ಗುರುವಾರದಂದು ಗರ್ಭಗುಡಿ ಬಾಗಿಲು ಮುಚ್ಚಿ ಬೀಗ ಹಾಕುವ ಮೂಲಕ 2025ರ ದರ್ಶನೋತ್ಸವಕ್ಕೆ ತೆರೆ ಎಳೆಯಲಾಯಿತು. ಹಾಸನಾಂಬೆ ದೇವಾಲಯದ ಬಾಗಿಲು ಹಾಕುವ ವೇಳೆ ಕೆಲ ಸಮಯದಲ್ಲಿ ನೆರೆದಿರುವ ಕರ್ತವ್ಯ ನಿರತ ಭಕ್ತರಿಗೆ ದೇವಿ ದರ್ಶನವನ್ನ ಕಲ್ಪಿಸಿದ್ರು. ಬೆಳಗ್ಗೆ ಪೂಜೆ ನೈವೇದ್ಯಕ್ಕಾಗಿ ಸಾರ್ವಜನಿಕ ದರ್ಶನ ಬಂದ್ ಆಗಿದ್ದರಿಂದ ಸಾವಿರಾರು ಭಕ್ತರು ದರ್ಶನ ಸಾಧ್ಯವಾಗದೆ ನಿರಾಸೆಗೊಂಡು ವಾಪಸ್ ಹೋಗಬೇಕಾಯಿತು. ಸಂಪ್ರದಾಯದಂತೆ ಪೂಜೆ ನೈವೇದ್ಯ ನೆರವೇರಿಸಿದ ಅರ್ಚಕರು ನಂದಾದೀಪ ಹಚ್ಚಿಟ್ರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ, ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ, ದಕ್ಷಿಣ ವಲಯದಲ್ಲಿ ಐಜಿ ಬೋರಲಿಂಗಯ್ಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಹಾಸನಾಂಬ ದೇವಾಲಯದ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಾರುತಿ ಮತ್ತಿತರರ ಸಮ್ಮುಖದಲ್ಲಿ ದೇವಾಲಯದ ಬಾಗಿಲು ಮುಚ್ಚಿ ಮುದ್ರೆ ಹಾಕಿ ಸೀಲ್ ಹಾಕಲಾಯಿತು. ಟಿಕೆಟ್ಗೂ ಧರ್ಮ ದರ್ಶನಕ್ಕೂ 10 ಟೈಮ್ಸ್ ಅಂತೂ ಡಿಫರೆನ್ಸ್ ಇದೆ. 10 ಟೈಮ್ಸ್ ಅಂತೂ ಇದೆ. ಯಾಕಂದ್ರೆ ಇಲ್ಲಿ ಲೈನ್ ನೋಡಿದ್ರೇನೆ ಕಾಣುತ್ತೆ. ಅದನ್ನ ನೋಡಿದಾಗ್ಲೂ ಕೂಡ ನಾವು ಅದನ್ನು ಒಂದು ಅಂದಾಜಾಗಿ ತಗೊಂಡಿದ್ದೇವೆ. ಈಗ ಒಂದೇ ಬೇಸಿಸ್ ಮೇಲೆ ಲೆಕ್ಕ ಹಾಕಕ್ ಆಗಲ್ಲ. ಈ ತರದ್ದು 5-6 ಪಾಯಿಂಟ್ ಡೇಟಾ ಪಾಯಿಂಟ್ ಪ್ರಸಾದದ ಹತ್ರ ಏನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೇಶಿಯಲ್ ರೆಕಗ್ನಿಷನ್ ಇಂದ ಏನ್ ಡೇಟಾ ಬಂದಿದೆ, ಮತ್ತೆ ಲೈನ್ ಅಲ್ಲಿ ನಾವು ನೋಡಿದ್ದು ಪಾಸ್ ಆಗಿದ್ದ ಜನ ಅಂಡ್ ಇವೆಲ್ಲ ಕಂಬೈನ್ ಮಾಡಿ ಒಂದು ಫಿಗರ್ಗೆ ಬಂದಿದೆ. ಬಹುತೇಕ ಈಗ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಕೂಡ ಇಲ್ಲಿ ಈಗ ಎಲ್ಲಾ ಕಡೆನೂ ಈ ಬಾರಿ ಈ ಶುಕ್ರವಾರ ಬಂದಿದ್ದ ಜನ ನಿಮ್ಮ ಹಿಂದಿನ ಯಾವ ಹಿಸ್ಟ್ರಿಗಿಂತ ಮೋರ್ ದೆನ್ ಡಬಲ್ ಬಂದಿದೆ ಶುಕ್ರವಾರ. ಆ ಪಾರ್ಟಿ ಜನ ಕ್ಯೂ ಎಲ್ಲ ಹೊರಗಡೆ, ಬ್ಯಾರಿಕೇಡ್ ಇಂದ ಹೊರಗಡೆ, ಟಿಕೆಟ್ ಕೌಂಟರ್ ಇಂದ ಹೊರಗಡೆ ಸಾವಿರಾರು ಜನ ಇದ್ರು. ಕರೆಕ್ಟಾ? ಅಷ್ಟು ಜನಕ್ಕೆ ನಾವು ಈಗ ಬ್ಯಾರಿಕೇಡಿಂಗ್ ಸಿಸ್ಟಮ್ ಅನ್ನ ಮಾಡಿದೀವಿ. ಒಂದಿನ 3-4 ಲಕ್ಷ ಜನ ಬಂದ್ರು ಕೂಡ ಜನಗಳನ್ನ ಹೋಲ್ಡ್ ಮಾಡ್ಬೋದು. ಸಮಸ್ಯೆ ಬರೋದು ನನ್ನ ಪ್ರಕಾರ ನೋಡೋಣ, ಇದಾದ್ಮೇಲೆ ಒಂದು ಫಾಲೋ ಮೀಟಿಂಗ್ ಮಾಡ್ತೀವಿ, ಎಲ್ಲ ಕನ್ಸಲ್ಟ್ ಮಾಡ್ತೇವೆ. ಯಾಕಂದ್ರೆ ಇದು ಮಾಡಕ್ ಮೊದಲು ನಾನು ಎಲ್ಲಾ MLAಗಳು ಆಫೀಸರ್ಸ್ ನ 2-3 ಸುತ್ತು ಮೀಟಿಂಗ್ ಮಾಡಿ ಆಮೇಲೆ ಮಾಡಿದ್ದು ಕಾರ್ಯಕ್ರಮ. ಈಗ ಆದ್ಮೇಲೂ ಕೂಡ ಫಾಲೋ ಅಪ್ ಮೀಟಿಂಗ್ ಮಾಡ್ತೇವೆ. ಕೂಡ 150 ಜನದ ಮೇಲೆ ಪುಷ್ ಮಾಡೋದು ಕಷ್ಟ ಇದೆ. ಸೊ ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡದೆ ಬೇರೆ ಯಾವ ಪ್ರಾಬ್ಲಮ್ ನನ್ಗೆ ಇಲ್ಲ. ನನ್ಗೆ ಇರೋದು ಈಗ ಅದೊಂದೇ ಪ್ರಾಬ್ಲಮ್. 1 ನಿಮಿಷಕ್ಕೆ ಹೇಗೆ ಹೆಚ್ಚಿಗೆ ದರ್ಶನ ನೀವೇ ಕೇಳಿದ್ರಿ. ನೀವು 1 ನಿಮಿಷಕ್ಕೆ ಲೆಕ್ಕ ಹಾಕಿದ್ರೆ ಈ ನಂಬರ್ ಹೆಂಗ್ ಟ್ಯಾಲಿ ಆಗ್ತದೆ, ಆಯ್ತಾ? ಈ ಒಂದು ಆದ್ರೆ ಅದನ್ನ ನಾವು ಸಾಲ್ವ್ ಮಾಡದೆ ಬೇರೆ ಏನ್ ಮಾಡಿದ್ರು ನನ್ಗೆ ಇವಾಗ ಯಾವ್ದು ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ಟಾಯ್ಲೆಟ್ಸ್ ಕೊಟ್ಟಿದೀವಿ, 120 ಟಾಯ್ಲೆಟ್ ಹಾಕಿದ್ವಿ, ಒಳ್ಳೆ ಮೇಂಟೈನ್ ಮಾಡಿದೀವಿ, ಬ್ಯಾರಿಕೇಡಿಂಗ್ ವಾಟರ್ ಪ್ರೂಫ್ ಮಾಡಿದೀವಿ, ನಿಲ್ಲೋ ಜಾಗ, ಕೌಂಟರ್ ಬೇಕಾದ್ರೆ ಇನ್ನ ಉದ್ದ ರಾತ್ರಿ ಅವ್ರು ಹೇಳ್ದಂಗೆ ಗೌಡ್ರು ಹೇಳ್ದಂಗೆ ಅವ್ರು ತಂದು ಬ್ಯಾರಿಕೇಡಿಂಗ್ ಎಕ್ಸ್ಟೆಂಡ್ ಮಾಡಿ ಜನಗಳನ್ನ ನಾವು ಬ್ಯಾರಿಕೇಡಿಂಗ್ ಒಳಗಡೆ ತಗೊಂಡು ಬಂದು ಲೈನ್ ಮಾಡಿಸಿದೀವಿ, ಎಲ್ಲ ಮಾಡಿದೀವಿ. ನೆಕ್ಸ್ಟ್ ಅಲ್ಲಿ ಹೇಗೆ ಮೂವ್ಮೆಂಟ್ ಮಾಡೋದು ಅಂತ 2-3 ಡಿಸ್ಕಷನ್ ಆಯ್ತು. ಮಧ್ಯದಲ್ಲೇ ನಾವು DC ಅವರು, ಅಧಿಕಾರಿ SP ಅವರು, CO, DFO ಎಲ್ಲ ಕೂತ್ಕೊಂಡು ಒಂದು 2-3 ಡಿಸ್ಕಷನ್ ಮಾಡಿದ್ವಿ. ಅದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕು. ಈಗ ಆ ವಿಷಯ ನಾನು ಆಳವಾಗಿ ಹೋಗದೆ ಏನು ಹೇಳಕ್ ಹೋಗಲ್ಲ. ಆದ್ರೆ ನಮ್ಮ ತಲೆಯಲ್ಲಿದೆ, ನೋಡೋಣ. ಬೇರೆ ನೀವು ಇಲ್ಲಿ ಏನ್ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ರು ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವ್ರು ಯಾರು ರಾಜಕಾರಣಿಗಳಲ್ಲ, ತಮ್ಗೆ ಹೇಳ್ತಾ ಇದ್ದಾರೆ, ಯಾರು ರಾಜಕಾರಣಿಗಳಲ್ಲ. ಅದನ್ನ ಹೊರತುಪಡಿಸಿ ಬೇರೆ ರಂಗದಿಂದ ಬಂದಂತವ್ರು ಈ ರೀತಿ ಅದ್ಬಿಡಿ. 26 ಲಕ್ಷದಲ್ಲಿ 1, 2, 3, 4 ಲೆಕ್ಕ ಹಾಕಕ್ಕಾಗುತ್ತಾ ನಾವು? 90% ಜನ ಹಾಸನಾಂಬೆ ತರ ಅಸನ್ಮುಖಿಯಾಗಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ಎಲ್ಲರಿಗೂ ನಾನು ಮತ್ತೆ ರಿಪೀಟ್ ಮಾಡೋದಾದ್ರೆ, ನಮ್ಮ MP, MLA, MLCಗಳು ಮತ್ತೆ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಹಾಗೆ ಆಫೀಷಿಯಲ್ಸ್ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ 95% ಈ ಬಾರಿ ಅವರು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ. ಎಲ್ಲೋ ಇಲ್ಲೊಂದು ಸಣ್ಣ ಪುಟ್ಟದಾಗಿರ್ಬೋದು ಬಿಟ್ರೆ 95% ಅವರು ನೆಮ್ಮದಿಯಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿ. ಸೊ ಈ ರೀತಿಯಾಗಿ ಅವರೆಲ್ಲರ ಸಹಕಾರ ಇಲ್ಲದೆ ನಾವು ಈ ಬಾರಿ ಇಷ್ಟು ಜನಕ್ಕೆ
ಹೋದ ವರ್ಷಕ್ಕಿಂತ 8.5 ಲಕ್ಷ ಜನ ಜಾಸ್ತಿ ಬಂದಿದ್ದಾರೆ. ಅಷ್ಟು ಜನಕ್ಕೆ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇದು ಇಲ್ಲಿಯವರೆಗಿನ ಹಾಸನಾಂಬ ದೇವಿ ದರ್ಶನದ ಒಂದು ಸಂಕ್ಷಿಪ್ತ ಮಾಹಿತಿ. ತಮಗೆ ತಮ್ಮ ಸಹಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಮಧ್ಯದಲ್ಲಿ ಮಳೆ ಬಂದು ನಾನಾ ಸವಾಲುಗಳು ಬಂದು ಕೆಲವು ದಿನ ರಾತ್ರಿ ಹೆಚ್ಚಿಗೆ ಸಮಯ ಆಯಿತು. ಒಂದೇ ಒಂದು ದಿನ ಶುಕ್ರವಾರ ಮಾತ್ರ ನಾವೇನೊಂದು 5 hours ಪ್ಲಸ್ ಮೈನಸ್ ಗೈಡ್ಲೈನ್ಸ್ ಹಾಕೊಂಡಿದ್ವಿ, ಶುಕ್ರವಾರ ಮಾತ್ರ ಅದನ್ನ ದಾಟಿ ಸ್ವಲ್ಪ ಹೆಚ್ಚಾಯಿತು. ಯಾಕೆಂದ್ರೆ ಹಿಂದಿನ ದಿನ ರಾತ್ರಿ 5 ಗಂಟೆ ಪೂಜೆಗೆ ದರ್ಶನ ಇರ್ಲಿಲ್ಲ, 5-6 ಗಂಟೆ ಆಗೋಯ್ತು. ಹಂಗಾಗಿ ಅದು ಸ್ಪಿಲ್ ಓವರ್ ಆಗಿ ಸ್ವಲ್ಪ ಶುಕ್ರವಾರಕ್ಕೆ ನಮ್ಗೆ, ಜೊತೆಗೆ ಶುಕ್ರವಾರ 3,62,000 ಜನ ಬಂದಿದ್ದಾರೆ. ರೆಕಾರ್ಡ್ ಹಾಸನಾಂಬ ದೇವಿಯ ಇದರಲ್ಲಿ ರೆಕಾರ್ಡ್. ಒಟ್ಟಾರೆ ಏನೇ ಇದ್ರೂ ಕೂಡ ನಮ್ಗೆ ಸಮಾಧಾನ ಇದೆ, ಸಂತೋಷ ಇದೆ. ಕಳೆದ ಕೆಲವು ವರ್ಷಗಳ ಅನುಭವ ನೋಡಿದಾಗ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಜನ ಸಂತುಷ್ಟವಾಗಿ ಹೋಗಿದ್ದಾರೆ. ನಮ್ಗೆ ಅದು ಮುಖ್ಯ. ಬೇರೆ ಯಾರು, ಎಲ್ಲರೂ ಸಂತುಷ್ಟವಾಗಿದ್ದಾರೆ. ಸಾಮಾನ್ಯ ಜನ, ಶ್ರೀಸಾಮಾನ್ಯರು ಸಂತೋಷವಾಗಿ ಹೋಗಿದಾರಲ್ಲ, ಅದು ನಮ್ಗೆಲ್ಲರಿಗೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಕ್ಷ ಎಲ್ಲ ಬಿಟ್ಟು ಎಲ್ಲರಿಗೂ ಸಂತೋಷವನ್ನ ತಂದುಕೊಟ್ಟಿದೆ. ಹಾಸನ ಜಿಲ್ಲೆಯ ಗೌರವ ಇದರಿಂದ ಇನ್ನಷ್ಟು ಬೆಳಗಿದೆ ಅಂತ ನಾನಂತೂ ಅನ್ಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ವರ್ಷ ಈ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 20 ದಿನಗಳ ನಂತರ ಡೇಟ್ ಬರ್ತಾ ಇದೆ. ಈ ವರ್ಷ ಅಕ್ಟೋಬರ್ 9ಕ್ಕೆ ಓಪನ್ ಮಾಡಿದ್ದೇವೆ. ಮುಂದಿನ ವರ್ಷ ಅಕ್ಟೋಬರ್ 29ಕ್ಕೆ ದೇವಾಲಯ ಓಪನ್ ಆಗುತ್ತೆ. ಹಾಗೂ ನವೆಂಬರ್ 11ರವರೆಗೆ ದೇವಾಲಯ ತೆರೆದಿರ್ತದೆ. ಸೊ ಇನ್ನೂ ಹೆಚ್ಚಿನ ವಿವರಗಳನ್ನ ನಾವು ಮೊದಲು ಸಮಯಕ್ಕೆ ಸರಿಯಾಗಿ ಕೊಡ್ತೇವೆ. ಅವರು ಬಹಳ ನಿಷ್ಠೂರವಾಗಿ ಮತ್ತು ಯಾವುದೇ ಒಂದು ಕೆಲಸವನ್ನು ಹಿಡಿದ್ರೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡತಕ್ಕಂಥ ವ್ಯವಸ್ಥೆಯನ್ನ ಈ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಬದುಕಿನಲ್ಲಿ ಅವರು ಅಳವಡಿಸಿಕೊಂಡು ಬಂದಿದ್ದಾರೆ. ಅದನ್ನು ಇಲ್ಲಿಯೂ ಮಾಡೇ ತೀರ್ತಾರೆ ಅಂತಕ್ಕಂಥ ಮಾತು ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿದ್ದಂಥ ಸಂದರ್ಭದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ ತಕ್ಷಣ ಯಾಕೆ ಈ ಮಹತ್ವ ಬಂತು ಅಂತ ಅಂದ್ರೆ, ಕಳೆದ ಸಾರಿ ಸ್ವಲ್ಪ ಅವ್ಯವಸ್ಥೆ ಆಗಿದ್ದು ನಿಜ. ಸಾರ್ವಜನಿಕವಾಗಿ ಎಲ್ಲ ರೀತಿಯಿಂದಲೂ ಅವ್ಯವಸ್ಥೆ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ರೀತಿ ಶಾಂತಿಯುತವಾಗಿ ಈ ಸಾರಿ ದರ್ಶನವನ್ನು ಕೊಡಿಸ್ತಾರೆ ಅಂತಕ್ಕಂಥ ಜವಾಬ್ದಾರಿ ಜಿಲ್ಲಾಡಳಿತ ಮತ್ತು ಕೃಷ್ಣ ಬೈರೇಗೌಡರವರ ಜಾಣ್ಮೆ ಮತ್ತು ಅವರ ಶ್ರದ್ಧಾ ಭಕ್ತಿ ಮತ್ತು ಅವರ ಕಾರ್ಯವೈಖರಿ ಅದರ ಮೇಲೆ ನಿಂತಿತ್ತು. ಅವರು ಅದನ್ನ ಬಹಳ ಪ್ರೆಸ್ಟೀಜಿಯಸ್ ಆಗಿ ತಗೊಂಡು ಬಹಳ ನಾವೇ ಅರಸೀಕೆರೆಯಿಂದ ಬರಕ್ಕೆ ಆಗ್ತಾ ಇಲ್ಲ. ಅವರೆಲ್ಲ ಇಲ್ಲೇ 8:15 ಗಂಟೆಗೆ ಇರ್ತಾರೆ. ಆ ರೀತಿ ಬಂದು ಎಲ್ಲವನ್ನ ಕಾಲಕಾಲಕ್ಕೆ ಸರಿದೂಗಿಸಿ, ಕಾಲಕಾಲಕ್ಕೆ ಸರಿಪಡಿಸಿ ಈ ಒಂದು ಯಶಸ್ವಿ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿ ಹಾಸನ ಜಿಲ್ಲೆಯ ಜನತೆಗೆ, ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಉತ್ತಮವಾದಂಥ ಹೆಸರನ್ನು ತರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ಇಡೀ ಹಾಸನ ಜಿಲ್ಲೆಯ, ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಪರವಾಗಿ ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ನಮ್ಮ ಇದರಲ್ಲಿ ಬರಬೇಕು, ಮುಂದೆ ಬರಬೇಕು, ಇಂಥವ್ರು ಇರಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ತಾಯಿ ಹಾಸನಾಂಬ ಸಿದ್ದೇಶ್ವರ ಸ್ವಾಮಿಗಳು ಇನ್ನೂ ಹೆಚ್ಚಿನ ರಾಜಕೀಯ ಶ್ರೇಯಸ್ಸನ್ನು ಕೊಟ್ಟು ಈ ರಾಜ್ಯಕ್ಕೆ ಸೇವೆ ಮಾಡತಕ್ಕಂಥ ಅವಕಾಶವನ್ನ ಅವರಿಗೆ ಕಲ್ಪಿಸಿಕೊಡ್ಲಿ ಅಂತ ಹೇಳಿ ನಾನು ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಬಂದಾಗ ಏನು ನಾವು ಹೇಳಿದ್ರೆ, ನಮಗೂ ಕೂಡ ವೈಯಕ್ತಿಕವಾಗಿ ಏನಲ್ಲ, ನಮ್ಮ ಕಾರ್ಯಕರ್ತರು ಸ್ವಲ್ಪ ಅವ್ರಿಗೆ ಅಸಮಾಧಾನದಿಂದ ಅದೇನು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯಬೇಕಾದ್ರೆ ಚಿಕ್ಕ ಪುಟ್ಟದ ಆಗ್ತಿರ್ತೇವೆ. ಅದು ಕೂಡ ಯಾರು ಕೂಡ ಅಸಮಾಧಾನ ಇಲ್ಲ ಅಂತ ಮತ್ತೊಂದು ನಾವು ಹೇಳಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಹಾಸನ ಜನತೆಗೆ, ಸಮಸ್ತ ನಾಡಿನ ಸಮಸ್ತ ಜನತೆಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದರ್ಶನ ಮಹೋತ್ಸವ ನಡೆದಿದೆ. ಎಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ಮಂತ್ರಿವರ್ಗಗಳ ಎಲ್ಲರ ಸಹಕಾರದಿಂದ ಅತಿ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಇದರಿಂದ ದೇವರು
ಸಂತೃಪ್ತರಾಗಿದ್ದಾರೆ ಅಂತ ಈ ಮೂಲಕ ಭಾವಿಸ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ದೇವರ ಪರವಾಗಿ ನನ್ನ ಅಭಿನಂದನೆ